ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗಿನ ವಿಶೇಷತೆ ಏನು ಅಂತ ಅಂದರೆ, ಇವತ್ತು ಒಂದು ಫನ್ನಿಂದ ಕೂಡಿರೋಂಥ ಟಾಸ್ಕ್ ಥರ. ಏನಂದರೆ, ಇವಾಗ ಇವನ ಹೆಸರು ಬಂದು ಅದ್ಮಯಿ. ಇವನ್ನ ಆಲ್ಮೋಸ್ಟ್ ಆಲ್ ನೋಡಿರ್ತೀರಾ. ನನ್ನ ತಮ್ಮನ ಥರ ಇವನು. ನಮ್ಮ ಮನೆ ಪಕ್ಕ ಇರುತ್ತೆ, ನಿಮಗೆಲ್ಲ ಗೊತ್ತೇ ಇರುತ್ತೆ, ಬೇರೆ ವ್ಲಾಗ್ಸೆಲ್ಲ ನೋಡಿರ್ತೀರ ಅದ್ಮಯಿ ಅವ್ರನ್ನ. ಸೊ ಇವ್ರ ವಿವರಣೆ ಏನು ಬೇಕಾಗಿಲ್ಲ. ಇವತ್ತಿನ ವ್ಲಾಗ್ ವಿಶೇಷತೆ ಏನಪ್ಪ ಅಂತಂದರೆ, ಈ ವ್ಲಾಗಲ್ಲಿ ಏನು ಅಂತಂದರೆ, ಅದ್ಮೈ ಬಂದ್ಬಿಟ್ಟು ನನಗೂ ಅದ್ಮೈ ಮಧ್ಯೆ ಒಂದು ಸಿಂಪಲ್ಲಾಗಿ ಚಾಲೆಂಜ್ ಥರದ್ದು. ಏನು ಈ ಚಾಲೆಂಜಲ್ಲಿ ಏನಿರುತ್ತೆ, ಅವ್ನು ನನಗೇನು ಚಾಲೆಂಜ್ ಕೊಡ್ತಾನೆ ಅಂತ ಅಂದರೆ, ಇವಾಗ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಸಾಂಗ್ಸ್ ಇರುತ್ತಲ್ವ, ಯಾವುದಾದ್ರೂ ಸಾಂಗು ಅವ್ನ ಮನಸ್ಸಲ್ಲಿ ಇದುವರೆಗೂ ಅವ್ನು ನೋಡಿರೋ ಸಾಂಗ್ಸಲ್ಲಿ ಅವ್ನಿಗೆ ಯಾವ್ದು ಇಷ್ಟ ಅದನ್ನು ಅವನು ಇಮೇಜ್ ರೂಪದಲ್ಲಿ ಅವ್ನು ನನಗೆ ಡ್ರಾ ಮಾಡಿಬಿಟ್ಟು ಇಲ್ಲಿ ನನಗೆ ತೋರಿಸ್ತಾನೆ. ಟಾಸ್ಕ್ ಬಂದು ನಾನು ಅವ್ನು ಬರ್ತಿರೋದನ್ನ ಕಂಡುಹಿಡಿಬೇಕು. ಆ ಸಾಂಗ್ನ ನಾನು ಕರೆಕ್ಟಾಗಿ ಕಂಡುಹಿಡಿದ್ರೆ 10 ಟಾರ್ಗೆಟ್ ಕೊಟ್ಟಿದ್ದಾನೆ ಅವ್ನು ಚಾಲೆಂಜಲ್ಲಿ ನಾನು ಗೆಲ್ಲೋದಕ್ಕೆ. ಸೊ 10 ನಾನು ಕ್ಲೀನಾಗಿ ಕಂಡುಹಿಡಿದ್ರೆ, ಲಾಸ್ಟಲ್ಲಿ ಅಕಸ್ಮಾತ್ ನಾನು 10 ಕಂಡುಹಿಡಿದ್ರೆ ಅವ್ನು ಯಾವ ಸಾಂಗ್ ಮನಸ್ಸಲ್ಲಿ ಅಂದ್ಕೊಂಡು ಯಾವ ಸಾಂಗ್ ಇಲ್ಲಿ ಬರ್ದು ಅವ್ನು ನನಗೆ ತೋರಿಸಿ ಅದನ್ನು ನಾನು ಎಕ್ಸಾಕ್ಟಾಗಿ ಕಂಡುಹಿಡ್ದು 10 ನಾನು ಕಂಡುಹಿಡಿದ್ರೆ ಅದ್ಮೇಲೆ ಒಂದು ಚಿಕ್ಕ ಗಿಫ್ಟ್ ಸಿಗುತ್ತೆ ಈ ವಿಡಿಯೋ ಕೊನೆಯಲ್ಲಿ. ಅಕಸ್ಮಾತ್ ಅದ್ರಲ್ಲಿ ನಾನು ಒಂದು ಕಂಡುಹಿಡ್ದಿಲ್ಲ ಅಂದ್ರೂ ಏನೂ ಇಲ್ಲ, ಇಬ್ರು ಸೋತ್ವಿ ಅಂತ ಈ ಚಾಲೆಂಜಲ್ಲಿ. ಸೊ ಅವ್ನು ಎಷ್ಟು ಮಟ್ಟಕ್ಕೆ ಅವನ ಕ್ರಿಯೇಟಿವಿಟಿ ಉಪಯೋಗಿಸಿ ವ್ಲಾಗಲ್ಲಿ ಹಾಕ್ತಾನೆ ಅನ್ನೋದನ್ನ ನೋಡೋಣ. ತಡ ಮಾಡೋದು ಬೇಡ, ವಿಡಿಯೋ ಒಟ್ಟಿಗೆ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಟಾಸ್ಕ್ ಈಗ ಸ್ಟಾರ್ಟ್ ಆಗುತ್ತೆ. ಟೈಮರ್ ಏನೂ ಇಲ್ಲ, ಯಾಕಂದರೆ ನಾನು ಒಬ್ಬಳೇ ಇರೋದ್ರಿಂದ ಕಾಂಪಿಟೇಷನಲ್ಲಿ. ಅವ್ನು ಬರೀತಾನೆ, ಅವ್ನ ಮನಸ್ಸಿಗೆ ಯಾವ ಸಾಂಗ್ ಬರೀತಾನೆ ಅವನು ಬರೀತಾನೆ. ನೋಡೋಣ ನಾನು ಅದು ಕಂಡು ಹಿಡಿತೀನೋ ಇಲ್ವೋ ಅನ್ನೋದು ಅಷ್ಟೇ. ಇದು ಒಂಥರ ಫನ್ನಾಗಿ ಕೂಡಿರುತ್ತೆ ಅಂದ್ಕೊಂಡಿದ್ದೀನಿ. ಅದು ಇಷ್ಟು ಚಿಕ್ಕ ಹುಡುಗ ಬರೀತಾನೆ ಅನ್ನೋವಾಗ ನಾವು ಇಮ್ಯಾಜಿನ್ ಮಾಡ್ಕೊಬೋದು ಅದು ಎಷ್ಟು ಕಷ್ಟ ಇರುತ್ತೆ ಅಂತ. ನೋಡೋಣ ನನ್ನ ಕೈಯಲ್ಲಿ ಕಂಡು ಹಿಡಿಯೋಕ್ಕಾಗುತ್ತೋ ಇಲ್ವೋ ಅಂತ. ರೆಡಿನ ಆದ್ಮೇಲೆ ಬರೀ ಫಸ್ಟ್ ಒನ್ ನಾನು ನೋಡಲ್ಲ. ಏನು ರೇಂಜಿಗೆ ಬರೀತಾವ ನೀನು, ಏನೋ ಮುಗಡಿ ಏನೋ ಬರೀತೈತಿ. ಯಾಕೋ ಇದು ನನ್ನ ತಲೆಯಿಂದ ಸಿಲೆಬಸ್ಸಿಂದ ಆಚೆಗೆ ಹೋಯ್ತೈತಿ ಬಾಕ್ಸ್. ನಿಜವಾಗೂ ಇವಾಗ ನನಗೆ ಟಾಸ್ಕ್ ಐತಿ ನಿಜವಾಗ್ಲೂ. ಓಹೋ, ಐನ್ಸ್ಟೈನ್ ರೇಂಜಿಗೆ ಬರ್ದಿದ್ದಾನೆ ಗೈಸ್. ಫಸ್ಟ್ ಸಾಂಗೇನೆ ನೋಡಬೇಕು ನಾನು ಹೆಂಗೆ ಕಂಡುಹಿಡಿತೀನಿ ಅಂತ. ಸೊ ಡಯಾಗ್ರಾಮ್ ಬರ್ದಿದ್ದಾನೆ. ಇದೇನಾ ಫಸ್ಟ್ ಸಾಂಗು? ಸೊ ನೀವು ನೋಡ್ತಾ ಇರ್ಬೋದು ನೋಡಿ. ಅಂತ ಓಡ್ತಾ ಆಯ್ತಾ ಬರ್ದಿದ್ದು? ಯಪ್ಪ, ಇಲ್ಲಿ ಬೇರೆ ಲೆವೆಲಲ್ಲಿ ಐತೆ ಪ್ರೆಸೆಂಟೇಷನ್ನು. ಬೇಕಾದ್ರೆ ನೋಡಿ, ಅವ್ನು ಬರ್ದಿರೋದು ಈ ಥರ. ಬೇಕಾದ್ರೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ, ಝೂಮ್ ಮಾಡಿ. ನಿಮ್ಗೇನಾದರೂ ಅರ್ಥ ಆಗ್ತಿದ್ಯಾ ಫಸ್ಟ್ ಸಾಂಗ್ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟ್ ಮಾಡಿ. ನಾನು ಕಂಡುಹಿಡಿತೀನಿ ಇವಾಗ ಯಾವ ಸಾಂಗ್ ಅಂತ. ಒಂದಾಯ್ತು ಒಂದು. ಇದು ಮೋಡನ ಏನಿದು? ಒಂದು ಮಳೆ. ಲಾಸ್ಟ್ ಒನ್ ಏನು? ಮೋಡನಾ ಲಾಸ್ಟ್ ಒನ್ನು. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ. ಕರೆಕ್ಟ್. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ. ನಂಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ, ಅವನು ಫಸ್ಟ್ ಬಾಕ್ಸ್ ಅಲ್ಲಿ ಒಂದಂತ ಬರ್ದವನೆ, ಒಂದು ಅಂತ ತಿಳ್ಕೊಂಡು ಇಟ್ಕೊಂಡೆ. ಇದು ಫುಲ್ಲು ಮಳೆ ಬಿಲ್ಲುಗೆ ಅವನು ರೇನ್ ಬರ್ದವನೆ. ಅಲ್ಲೇ ನಂಗೆ ಸ್ವಲ್ಪ ಡೌಟ್ ಹೊಡಿತು. ಒಂದು ಮಳೆ ಬಿಲ್ಲು ಮತ್ತೆ ಒಂದು ಬರ್ದವನು ಬಾಕ್ಸಲ್ಲಿ, 3ನೇ ಬಾಕ್ಸಲ್ಲಿ. ಸೊ ಅದಕ್ಕೆ ಒಂದು ಮಳೆ ಬಿಲ್ಲು, ಒಂದು ತಿರ್ಗಾ ಅವ್ನು ಹಿಂಗೆ ಬರ್ದವನು, ಅದಕ್ಕೆ ಮೋಡ ಅಂದ್ಕೊಂಡೆ. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ. ಫಸ್ಟ್ ಒನ್ ಹೆಂಗೋ ಕಂಡಿಡ್ದೆ ಬಿಟ್ಟೆ. ಸೊ ಇವಾಗ ಸೆಕೆಂಡ್ ಸಾಂಗ್ ನೋಡೋಣ ಏನು ಬರೀತಾರೆ ಇವರು ಅಂದ್ಬಿಟ್ಟು. ಬಟ್ ಪರವಾಗಿಲ್ಲ ಗೈಸ್, ನಾನೇನೋ ಅಂದ್ಕೊಂಡಿದ್ದೆ, ಅಂದರೆ ಚಾಲೆಂಜ್ ಹಾಕೋವಾಗ ಅಂದ್ಕೊಂಡಿದ್ದೆ ಇವನು ಗೊತ್ತಾಗಲ್ಲ ಈ ಚಾಲೆಂಜು ಹೆಂಗೆ ಬರೀತಾನೋ ಏನೋ ಅಂತ. ಬಟ್ ಪರವಾಗಿಲ್ಲ, ಅವನ ಏಜಿಗೆ ಅವ್ನು ನೋಡಿರೋ ಸಾಂಗ್ಸಲ್ಲಿ ಸ್ವಲ್ಪ ಕಷ್ಟಪಟ್ಟಿನೇ ಹಾಕೋನೆ ಬಾಕ್ಸಸ್. ನಾನು ಸ್ವಲ್ಪ ಎಫರ್ಟ್ಸ್ ಹಾಕಿನೇ ಹುಡ್ಕೋ ಥರ ಐತೆ ಅದು. ನನ್ಗೆ ಗೊತ್ತಾಗ್ಲಿಲ್ಲ ಸ್ವಲ್ಪ ಹೊತ್ತು. ಅವ್ನು ಒಂದು ಅಂತ ಬರ್ದವ್ನು. ನೀ ಯಾವ ಸಾಂಗ್ಸ್ ಎಲ್ಲ ಐತೆ ಅದೆಲ್ಲ ನೋಡ್ಕೋತಾ ಇದೀನಿ, ಬಟ್ ಗೊತ್ತಾಗ್ತಾನೆ ಇರಲಿಲ್ಲ. ಬಟ್ ಆಲ್ಮೋಸ್ಟ್ ಫೈನಲಿ ಗೊತ್ತಾಯಿತು. ಬಟ್ ಚೆನ್ನಾಗಿ ಬರ್ತಿದ್ದಾನೆ ಕ್ರಿಯೇಟಿವ್ ಆಗಿ, ನಾಟ್ ಬ್ಯಾಡ್. ಇವಾಗ ಸೆಕೆಂಡ್ ಸಾಂಗ್ ಅಲ್ಲಿ ಅದಕ್ಕಿಂತ ಸೈಕಾಗಿ ಬರೀತಾವನೆ ಗೈಸ್. ಇಮೇಜ್ ತೋರಿಸ್ತೀನಿ
ಏನೇನೋ ಬರೀತಾವನೆ. ಏನೇನೆಲ್ಲ ಬರೀತಾವನೆ. ಏನೋ ಕೊಕ್ಕರೆ ಕಾಲು, ಕೋಳಿ ಕಾಲು ಕೈಯೆಲ್ಲ ಬಿಡಿಸ್ತಾವನೆ ಗೈಸ್. ನನಗೂ ಅಷ್ಟೇ ಕಷ್ಟ ಕಂಡಿಡಿಲಿ ಅಂದ್ಬಿಟ್ಟು ನೋಡೋಣ ಫೈನಲಿ ಔಟ್ಪುಟ್ ಹೆಂಗೆ ಬರುತ್ತೆ ಅಂದ್ಬಿಟ್ಟು. ಆಯ್ತಾ? ಓಕೆ. ಯಪ್ಪ ನೋಡಿ, ಸೆಕೆಂಡ್ ಒಂದು ಝೂಮ್ ಮಾಡಿ. ಈ ಥರ ಇದೆ ಒಂದು ಬರೆದಿರೋದು. ಸೆಕೆಂಡ್ ಸಾಂಗ್ ಇದು. ಯಾವುದು ಅಂತ ಗೊತ್ತಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನಾನು ಅಕಸ್ಮಾತ್ ಕರೆಕ್ಟಾಗಿ ಕಂಡಿದ್ದಿಲ್ಲ ಅಂದರೆ. ಸೊ ತೋರಿಸಿದ್ನಲ್ವಾ ಇಮೇಜು, ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೆಕೆಂಡ್ ಸಾಂಗು ಇವನು ಏನು ಬರ್ದೋನೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಾಕ್ಸಸಲ್ಲಿ ಶಾ ಫಸ್ಟ್ ಬಾಕ್ಸು, ಸೆಕೆಂಡ್ ಬಾಕ್ಸ್ ಸ್ಟಾರ್ಟ್. ಕೈ ಸೆಂಟ್ರಲ್ ಏನೋ ಎರಡು ಆದಿಮಾನವರು ಒಂದು ಆಟ ಐತೆ ಗೈಸ್. ದೇವರನ್ನೇ ಅರ್ಥ ಆಗ್ತಿಲ್ಲ. ಇವ್ನ ರೇಂಜ್ ಆಫ್ ಎಕ್ಸ್ಪೆಕ್ಟೇಷನ್ ಬೇರೆನೆ. ಸಖತ್ ಕ್ಲೆವರ್ ಆಗಿ ಬರ್ದವನೆ. ಕಣ್ಣಿಟ್ಟು ತೋರಿಸ್ರಿ ಇವಾಗ. ನೀನಾದೆ ಅಲ್ಲ ನೋಡ್ತಿರ್ತೀನಿ. ನಿನ್ನಿಂದಲೇನಾ ಅಲ್ಲ ನೀ. ಫಸ್ಟ್ ಒನ್ನು ಹಿಂಗೆ ಇದೆ ಕೈ, ಯಾರೋ ಮಾರ್ಕು ನೀ ಅನ್ಸುತ್ತೆ. ನೀ ಬಂದು ನಿಂತಾಗ ನಕ್ಕು, ಅದು ಅಲ್ವಾ. ನಿನ್ನ ಜೊತೆ ನನ್ನ ಕತೆ, ಅದು ಅಲ್ವಾ. ನಿನ್ನ ನನ್ನ, ಅದು ಅಲ್ಲ. ಇದು ಇಬ್ರು ನಿಂತಿರೋದು ಸೆಂಟ್ರಲ್ಲಿ. ನೀ ನನ್ನ ಜೊತೆ ಹಾರ್ಟ್ ಬೇರೆ ಐತೆ ಗೈಸ್. ನೀ ಅನ್ನೋದೊಂದು ಅರ್ಥ ಆಗ್ತೈತೆ, ಸೆಂಟ್ರದ ಅರ್ಥನೇ ಆಗ್ತಿಲ್ಲ ನನಗೆ. ಇಬ್ರು ಮನುಷ್ಯರು ನಿಲ್ಸ್ಬಿಟ್ಟು ಅವನು ಇಲ್ಲಿ ಲಾಸ್ಟಲ್ಲಿ ಹಾರ್ಟ್ ಸಿಂಬಲ್ ಐತೆ. ಐ ಆಮ್ ನಾಟ್ ಗೆಟ್ಟಿಂಗ್, ಇವನೇ ಗೊತ್ತಾಗ್ತಿಲ್ಲ. ನೀ ಯಾವ ಸಾಂಗ್ಸ್ ಐತೆ. ನಿನ್ನ ಜೊತೆ, ಅದು ಅಲ್ಲ. ನೀನೆಂದರೆ ನನಗೆ ಇಷ್ಟ ಕಣೋ, ಅದು ಅಲ್ಲ. ಅದೇನಾ ನೀನೆಂದರೆ ನನಗೆ ಇಷ್ಟ ಕಣೋ, ಅದು ಅಲ್ವಾ. ನೀ ನನಗೆ ನಾನಿನಗೆ, ಅದು ಅಲ್ವಾ. ಹಾರ್ಟ್ ಬರುತ್ತಾ. ನೀ ಚಂದಾನೆ ನಿನ್ನ ಆಸೆ ಚಂದಾನೆ, ಹಳೆ ಸಾಂಗ್. ನೀ ಹೊಸದೇನಾ? ಏನಾದ್ರು ಕ್ಲೂ ಕೊಡು ಸ್ವಲ್ಪ. ಸೆಲೆಬ್ರಿಟಿ ಏನಾದ್ರು ಗೊತ್ತಿಲ್ಲ. ಅದೇ ಮಾಡಿದೀವಿ. ನೀನು ಕಂಡಿಡಿಬೇಕು. ಇವ್ ನನಗಿಂತ ಕ್ಲೆವರ್ ಆಗ್ಬಿಟ್ಟು ಅವನಿಗೆ ಬಂದಿರೋದು ಫಸ್ಟ್ ವ್ಲಾಗಲ್ಲೇ ನನಗಿಂತ ಕ್ಲೆವರ್ ಆಗ್ಬಿಟ್ಟು. ನೀನು ಬಂದು ಹಾರ್ಟು ಏನೋಪ್ಪ ತುಂಬ ಕಷ್ಟ ಆಗ್ತಾಯಿತ್ತು ನನಗೆ. ನಿನ್ನಿಂದಲೇ ಅಲ್ಲ, ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ, ಅದು ಅಲ್ವಾ. ನೀರ ಬಿಟ್ಟು, ಅದು ಅಲ್ಲ. ನೀರೇ ಇಲ್ಲ ಇಲ್ಲಿ. ನೀನಂತ ಐತೆ, ನಾನು ನೀರಿಗೆ ಹೋಗ್ತಾ ಇದ್ದೀನಿ. ನನ್ನ ತಲೆ ವಿಶ್ವೇಶ್ವರ ಮ್ಯೂಸಿಯಮಲ್ಲಿ ಇರಬೇಕಿತ್ತು. ನೀನು ಬಗೆಹರಿಯದ ಹಾಡು. ಹಾರ್ಟ್ ಬೇರೆ ಐತಿಲ್ಲಿ. ಹೃದಯ, ನನ್ನ ಹೃದಯ ನಿನ್ನ ಹೃದಯ, ಟುವಿ ಟುವಿ ಅನ್ನೋ ಸಮಯ, ಅದು ಅಲ್ವಾ. ಮನುಷ್ಯರು ಅದ್ರಲ್ಲಿ ಬರ್ತಾರೆ, ಇಬ್ರು ಮನುಷ್ಯರು. ನೀ ಮನುಜ, ಹಾರ್ಟು ಪ್ರೀತಿ. ಏನೋ ಬರ್ದಿದ್ಯಾ ನೀ. ಅದು ಕಣ್ಣಿಡಿ. ಇದು ನೀ ಫಸ್ಟ್ ಒನ್. ಲಾಸ್ಟ್ ಒಂದಲ್ಲಿ ಪ್ರೀತಿ ಬರುತ್ತೆ ಆ ಹಾಡಲ್ಲಿ. ಸೆಂಟ್ರಲ್ಲಿ ಇಬ್ರು ಮನುಷ್ಯರವ್ರೆ. ಬರೀ ಇಬ್ರು ಮನುಷ್ಯರಾದ. ಏನು ಈ ಮನುಷ್ಯರ ಮಧ್ಯೆ ಏನ್ ನಡೀತಾ ಐತೆ? ಬರೀ ಇಬ್ರು ಮನುಷ್ಯರನ್ನ ಬರ್ದಿದ್ಯಾ ನೀನು. ಇತ್ತೀಚಿಂದ ಹಳೇದ? ಇತ್ತೀಚಿಂದ ಗಣೇಶ್ ಮೂವಿದ. ನಿನ್ನ ನೀನು ಬಂದ ಮೇಲೆ ತಾನೇ
ಇಷ್ಟು ಚಂದ ಈ ಬಾಳು ಅದು ಅಲ್ವಾ ಇನ್ಯಾವುದು ಕಣ್ಣಿಡಿ ನೀನು ಬಗೆಹರಿಯದಾಡುವುದು ಅಲ್ಲ ಇದ್ಯಾವುದು ನೀನು ಓ ಗಾಡ್ ಏನು ಮನುಷ್ಯರು ಇರ್ತಾರ ಗಣೇಶ್ ಯಾವ ಸಾಂಗಲ್ಲಿ ಮಾಡಿದಾರೆ ಗಣೇಶ್ ಸರು ನೀನು ಪ್ರೀತಿ ನೀನು 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 ನೀನ್ ಕಣ್ಣಿಡಿ ಕಣ್ಣಿಡಿ ಯಾವ್ದು ಗಣೇಶ್ ಸರ್ ತಾನೆ ಈ ಫಸ್ಟ್ ಒನ್ನು ನೀ ದೋಣಿದು ಸೀದು ಅದು ಸೆಂಟ್ರಲ್ಲಿ ಇಬ್ರು ಮನುಷ್ಯರು ಹತ್ರಕ್ಕೆ ತಂದು ನಿಲ್ಸೋನೆ ಅಂದ್ರೆ ಅವರಿಬ್ರು ಹತ್ರ ಅವರೇ ಸೆಕೆಂಡ್ ಇಮೇಜ್ ಅಲ್ಲಿ ಥರ್ಡ್ ಒನ್ ಹಾರ್ಟ್ ಸಿಂಬಲ್ ನಿಸ ನಿಹಕ್ಕೆ ಬಂದರೆ ಹೃದಯದ ಗತಿ ಏನು ಹೇಳು ನೀನು ಅದೇ ಫೈನಲಿ ಸೆಕೆಂಡ್ ಸಾಂಗ್ ಕಂಡಿದ್ದೆ ಬಟ್ ಸೆಕೆಂಡ್ ಸಾಂಗ್ ನಿಜವಾಗೂ ತುಂಬಾ ಕಷ್ಟ ಆಯ್ತು ನನ್ನ ತಲೆಗೆ ನಾನೇ ಹುಳ ಬಿಟ್ಕೊಂಡೆ ಒಂದು ಸೆಕೆಂಡು ಬಟ್ ಚೆನ್ನಾಗಿತ್ತು ನೋಡೋಣ ಥರ್ಡ್ ಸಾಂಗ್ ಏನು ಬರೀತಾನೆ ಅಂದ್ಬಿಟ್ಟು ಎಸ್ ಥರ್ಡ್ ಸಾಂಗ್ ಹೋಗೋಣ ಬಟ್ ಇವಂದು ತಲೆ ಇದೆಯಲ್ಲ ಈ ಸಾಂಗ್ ಬರ್ದಿರೋ ತಲೆ ದೇವರಣೆಗೂ ಬೇರೆ ಲೆವೆಲ್ ಅಲ್ಲಿ ಐತೆ ಗೈಸ್ ಸೆಕೆಂಡ್ ಒನ್ ನಾನು ಫಸ್ಟ್ ಒನ್ ಇಮೇಜ್ ಅಲ್ಲಿ ಏನ್ ಬರ್ತಾವ ನೀ ಕ್ಲೀನ್ ಆಗಿ ಬರ್ತಾವನೆ ಥರ್ಡ್ ಒನ್ ಅಲ್ಲಿ ಹಾರ್ಟ್ ಐತೆ ಗಣೇಶ್ ಸರ್ ಸಾಂಗ್ಸ್ ಅಂದಾಗ ನಂಗೆಲ್ಲ ಬರೀ ಲವ್ ಸಾಂಗ್ಸ್ ನೆನಪಾಗ್ತೈತೆ ಬಟ್ ಯಾವುದು ಅಲ್ಲ ಸೆಕೆಂಡ್ ಪಿಕ್ಚರ್ ಅಲ್ಲಿ ಇಬ್ರು ಮನುಷ್ಯನ್ ಫುಲ್ ಹತ್ತತ್ರ ತಂದ್ಬಿಟ್ಟವನೆ ಅಂದ್ರೆ ಅವ್ನು ಯೋಚನೆ ಮಾಡ್ರ ನೋಡ್ರಿ ಸನಿಹಕ್ಕೆ ಅಲ್ಲಿ ವಾ ಆದ್ರೆ ಸಖತ್ ತಲೆ ಉಪಯೋಗಿಸೋ ಸೆಕೆಂಡ್ ಇಮೇಜ್ ಬರೀಬೇಕು ಥರ್ಡ್ ಇಮೇಜ್ ಅವಾಗೆ ಇಳಿಸೇ ಬಿಟ್ಟ ನಾನು ಹೇಳೋಷ್ಟ್ರೊಳಗಡೆ ರೆಡಿನಾ ಥರ್ಡ್ ಒನ್ನು ಸೊ ಥರ್ಡ್ ಸಾಂಗ್ ಬರ್ದಿದ್ದಾನೆ ಥರ್ಡ್ ಸಾಂಗ್ ನೋಡಿ ಈ ಥರ ಕಾಣಿಸ್ತಿದೆ 4 ಬಾಕ್ಸಸ್ ಏನೋ ಬರ್ತವನೆ ಸೊ ನೋಡೋಣ ಥರ್ಡ್ ಒನ್ನು ಫಸ್ಟ್ ಬಾಕ್ಸಲ್ಲಿ ಇದು ಕ್ವಶನ್ ಮಾರ್ಕು ಕ್ವಶನ್ ಮಾರ್ಕ್ ಅಲ್ಲ ಮಳೆ ಮಳೆ ಓಕೆ ಮಳೆಯಲ್ಲಿ ಜೊತೆಯಲ್ಲಿ ಲಾಸ್ಟ್ ಒನ್ನಲ್ಲಿ ನಗಡಿನಾ ಇದು ಮಳೆ ಕ್ಲೌಡ್ಸಾ ಮಾತು ರಾಗ ಹಾಡು ಹಾಡ ಯಪ್ಪ ಗೈಸ್ ಒಂದು ಹತ್ರಕ್ಕೆ ಬಂದು ನೋಡಿ ಇವ್ನ ಇಮ್ಯಾಜಿನೇಷನ್ ಹೆಂಗೈತೆ ನೋಡಿ ಇಚ್ಛ ನೀವು ಇದು ನೋಡ್ಲೇಬೇಕು ಈ ಸಾಂಗು ದೇವರಣೆ ಸ್ಟಾರ್ಟ್ ಕಣ್ಣಿಡಿ ನೋಡಿ ಹೆಂಗ್ ಬರ್ದವನೆ ಇದು ಮಳೆ ಅಂತೆ ಇದು ಮಳೆ ಅಂತೆ ಗೈಸ್ ಇದ್ರಲ್ಲಿ ಒಂದು ಕೈ ಬರ್ದವನೆ ಎಲ್ಲದ್ರಲ್ಲೂ ಮಳೆ ಬರ್ದವನೆ ಇದು ಆಡಂತ ನೋಡಿ ಗೈಸ್ ಇಲ್ಲಿದ್ದೋಳು ಇಲ್ಲಿಗೆ ಬಂದಿದ್ದೀನಿ ಮೂರನೇ ಹಾಡಿಗೆ ಅವ್ನು ಕೆಳಗಡೆ ಇಳಿಸ್ಬಿಟ್ಟವನು ಅಂತ ಇಲ್ಲಿ ಅವನು ಯೋಚನೆಗೆ ಹೆಂಗ್ ಬರ್ದವ್ ನೋಡ್ರಿ ಕೈ ಒಂದು ಸಿಂಬಲ್ಲು ಇದು ಕ್ಲೌಡ್ ತಾನೇ ಇದು ಕ್ಲೌಡ್ ಅಂತೆ ಗೊತ್ತಿಲ್ಲ ನಾನು ಹೆಂಗೆ ಕಂಡುಹಿಡಿತೀನಿ ಅಂತ ನೋಡೋಣ ನನ್ನ ಕಾಲೇಜಲ್ಲೂ BComಗೂ PUCಗೂ ಇಷ್ಟೆಲ್ಲ ಓದಿರಲಿಲ್ಲ ಅದು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀನಿ ಆದರೂ ಇಷ್ಟೊಂದು ಅಬ್ಸರ್ವ್ ಮಾಡಿ ನಾನು ಓದಿಲ್ಲ ಗೈಸಿನ ಸಾಂಗ್ ಕಂಡುಹಿಡಿಯೋ ಎಷ್ಟು ಇಂಟ್ರೆಸ್ಟು ನೋಡೋಣ ಇದು ಫಸ್ಟ್ ಒಂದು ಮಳೆ ಸ್ವಾತಿ ಅಲ್ಲ ನೀ ಬಂದೈತೆ ಕೈಯೇ ತಾನೇ ಸೆಕೆಂಡ್ ಒನ್ನು ಯಾರು ಮಳೆ ಮಾತು ಅರಳು ಅಲ್ಲ ಹೂ ಇಲ್ಲ ಹೀರೋ ಹಿಂಟ್ ಕೊಟ್ರೆ ಗೊತ್ತೇ ಆಗ್ಬಿಡುತ್ತೆ ಬಟ್ ಫುಲ್ ಒಂಥರ ಕಷ್ಟವಾಗೈತೆ ಮಳೆ ಹನಿ ಮಳೆ 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 ನೀನು ಮಳೆ ಮಾತಾಡು ಸೆಕೆಂಡ್ ಹೊತ್ತಿಗೆ ಇದು ಇರೋದು ನೇಮ್ ಅಂದಿದ್ದೀನಿ ಏನು ಮಳೆ ನೀನು ಮಳೆ ಮಾತು ಮಳೆಯಿಂದ ನೀನು ಮಳೆಯಿಂದ ಮಾತು ಅನ್ನೋದಾ ಇರು ಓಹೋ ಏನು ಗೊತ್ತೇ ಆಗ್ತಿಲ್ಲ ಮಳೆ ನೀನು ನಮ್ಮಮ್ಮನ ರೀಲ್ಸ್ ಅಲ್ಲಿ ನೋಡಿದ್ದೀನಿ ಫೋನಲ್ಲಿ ಇದು ಈ ಸಾಂಗ್ನ ಅಂದ್ರೆ ಇದು ಇವಾಗಿಂದ ಹಳೆ ಕಾಲದ ಹಳೇದು ರಮೇಶ್ದು ರಮೇಶ್ ಅರವಿಂದ್ ಸರ್ ಸಾಂಗ್ಸ್ ಎಲ್ಲ ನಿನ್ಗೆ ಗೊತ್ತು ಇವಾಗಿನ ಕಿಡ್ಸ್ ಜೆನ್ಸಿ ಕಿಡ್ಸ್ ಅಲ್ಲ ಗೈಸ್ ಅಪ್ಡೇಟೆಡ್ ವರ್ಷನ್ ಕಿಡ್ಸ್ ಇವರೆಲ್ಲ ನಾನೇ ರಮೇಶ್ ಸರ್ ಅಷ್ಟು ನೋಡಿಲ್ಲ ಗೈಸ್ ದೇವರಣೆಗೂ ಅಲ್ಲೋ ಇಲ್ಲೋ ಒಂದೊಂದು ಗೊತ್ತು ನನ್ಗಷ್ಟೇ ಈ ಸಾಂಗ್ ನನ್ನ ದೇವರಣೆ ಕಂಡಿಡೋಕಾಯ್ತಲ್ಲ ಯಾವ ಸಾಂಗ್ ಇದು ಅಲ್ಲಿ ನೀರ ಹಾಡು ಓ ಯಪ್ಪ ದೇವ್ರೆ ಈ ಹಾಡನ್ನ ನಿಜವಾಗ್ಲೂ ಬರ್ಕೊಡ್ತೀನಿ ನನ್ನ ಕೈ ಕಂಡಿಡಿಯಕ್ಕೆ ಆಗ್ತಾನೆ ಇರಲಿಲ್ಲ ಅವ್ನ ಕ್ರಿಯೇಟಿವಿಟಿ ನೋಡಿ ತುಂತುರು ಮಳೆ ಬರ್ದವನೆ ಅಲ್ಲಿಗೆ ಕೈ ಯಾರೋ ಮರ್ಕ್ ತೋರ್ಸವನೆ ಗೈಸ್ ಅವನು ಅಲ್ಲಿ
ನೀರಾಗೆ ತಿರ್ಗಾ ಹಂಗೆ ಬರ್ದವನು, ವಾಟರ್ ಆಗಿ ತಿಳ್ಕೊಳ್ಳಿ ಮಾತಿಗೆ ಬಾಯಿ ಇದು ಬರ್ದವನೆ. ಬಟ್ ವೆರಿ ನೈಸ್ ಆ್ಯಕ್ಚುಲಿ. ನನಗೆ ತುಂಬ ಕಷ್ಟ ಆಯ್ತು, ಬಟ್ ನನ್ನ ಕೈ ಕಂಡುಹಿಡಿಯೋಕ್ಕಾಗಿಲ್ಲ. ಅವನು ನಿಂಗೆಲ್ಲ ಹೆಂಗೆ ಗೊತ್ತು ಈ ಸಾಂಗ್ಸು? ನಮ್ಮಮ್ಮನ ರೀಲ್ಸಲ್ಲಿ ನೋಡಿದ್ದೀನಿ. ಜೆನ್ಸಿ ಕಿಡ್ಸ್ ಇವಾಗ ಅಪ್ಡೇಟೆಡ್ ವರ್ಷನ್, ನಾವೆಲ್ಲ ಏನಕ್ಕೂ ಇಲ್ಲ ಇವ್ರ ಮುಂದೆ. ಸೊ ಇದು ಥರ್ಡ್ ಸಾಂಗ್ ನನ್ನ ಕೈಲಿ ಕಂಡುಹಿಡಿಯೋಕ್ಕಾಗಲಿಲ್ಲ. ಸೊ ನೋಡೋಣ, ಇನ್ನೊಂದು 3 ಸಾಂಗ್ಸ್ ನೋಡೋಣ. ಅದು 4th ಸಾಂಗ್ ಬರೀಲಿ, ಓಕೆನಾ? 3 ಸಾಂಗ್ಸ್ 4th ಸಾಂಗಲ್ಲಿ ಕೆಳಗಡೆ ಹೇಳ್ಬಿಟ್ಟಿದ್ದೀನಿ. ಬರೀ ನೀನು ಬರೀ. ಹಲೋ ಸರ್, ನಮಸ್ಕಾರ. ಇದು ಹಾಯ್ ಮಾಡು, ವ್ಲಾಗಲ್ಲಿ ಹಾಯ್ ಮಾಡು, ಅಲ್ಲಿ ಹಾಯ್ ಮಾಡು. ಬಾ ಇದು ಬಾ, ಹಾಯ್ ಮಾಡು ಮಗನೆ, ವ್ಲಾಗಲ್ಲಿ ಹಾಯ್ ಮಾಡು. ಹಾಯ್ ಅಲ್ಲಿ ನೋಡು, ಕಿಟ್ಕ್ಯಾಟ್ ಕೊಡಿಸ್ತಾರೆ, ಕಿಟ್ಕ್ಯಾಟು. ಹಾಯ್ ಮಾಡು, ಹಾಯ್ ಹಾಯ್. ಅಷ್ಟೆಲ್ಲ ಒಂದು ಕಡೆ ಇರೋ ಸೀನಲ್ಲೇ ಇಲ್ಲ. 4th ಸಾಂಗು ನೋಡೋಣ ಹೆಂಗೆ ಬರೀತಾನೆ. ಇದು ಆಡೋದು ಹೆಂಗೆ ತೋರಿಸು, ಹಿಂಗೆ ಆಡೋದು. ಹಾಂ, ಇಲ್ಲಿ ಕೂತು ಹಿಂಗೆ ಆಡೋದು ಮಗನೆ, ತೋರಿಸು. ಹಾಂ, ಸೊ 4th ಸಾಂಗು ಬರೀತಿದ್ದಾನೆ. 3 ರೇಂಜಿಗೆ ಬರ್ದವನೆ. ಇವಾಗ 4th ಸಾಂಗ್ ನೋಡೋಕೆ ಹೆಂಗೆ ಬರೀತಾನೆ ಅಂದ್ಬಿಟ್ಟು. ಇದು ಕಿತಾಪತಿ, ಇದು ಕಿತಾಪತಿ. ಕೂಚು ಅಣ್ಣ, ಬರೀತಾವ್ ನೋಡು. 4th ಸಾಂಗ್ ಯಾವುದು ಅನ್ನು ಅಣ್ಣ? 4th ಸಾಂಗ್ ಯಾವುದು ಹೇಳುದಿದು? 4th ಸಾಂಗ್ ಯಾವುದು ಕೇಳು ಆಯ್ತಾ? 4th ಥ್ಯಾಂಕ್ ಯು. ಸೊ ಓಕೆ, ಅಲ್ಲಿ ನೋಡಿತ್ತು ಫೋನ್. ಬಾಲ್ ಎತ್ಕೊಂಬೋಗು, ಬಾಲ್ ಇದ್ರೆ ನೋಡೋಕೆ ಬಿಡಲ್ಲ, ಹೋದ್ರೆ ಹೇಳಕ್ ಬಿಡಲ್ಲ ಗೈಸ್. ಸೊ ಇದು 4th ಡಯಾಗ್ರಾಮ್ ಬಿಡ್ಸೋನೆ ನೋಡಿ, ಹಿಂಗಿದೆ 4th ಡಯಾಗ್ರಾಮು. ಓ, ಆಡೋ ಕಲಾಕಾರ ನೋಡ್ರಿ. ನನ್ಗೆ ಹಾಡು ಗೊತ್ತಾಯ್ತಲ್ಲ, ಅವ್ನು ಆಡ್ತಾವ್ನು, ಯಾವ ಹಾಡು ಅವ್ನು ಆಡ್ತಾ ಇರೋದು. ಸೊ ಇದು ಫಸ್ಟ್ ಒನ್ ಮಾತಾಡೋದಾ? ಫಸ್ಟ್ ಒನ್ ಕಾಗೆನಾ? ಕೂಗ ಕೋಳಿಗೆ ಖಾರ ಮಸಾಲಿಲ್ಲ. ಜಂಬದ ಕೋಳಿ. ರಮೇಶ್ ಅರವಿಂದ್ ಸರ್ ಸಾಂಗ್ಸ್ ಕೇಳೋದಂದ್ರೆ ರವಿಚಂದ್ರನ್ ಸಾಂಗ್ಸ್ ಕೇಳಿರ್ತಾನೆ ಅಂತಂದು ನಾನು ಎಕ್ಸ್ಪೆಕ್ಟ್ ಮಾಡಿ ಆಡ್ತಿದ್ದೀನಿ ಗೈಸ್. 3 ಕೋಗಿಲೆನೇನಾ ಇದು ಮಾತಾಡ್ತಿರೋದು? ಇದೆರಡು ಮಾತಾಡ್ತಿರೋದು. ಇದು ಕುಹು 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 ಕೋಗಿಲೆ ಹಾಡಿದೆ ಏನಂತೀಯ, ನನ್ನ ನೋಡಿದ್ದೆ ತಾನನ. ಆ ಸಾಂಗು ಗೈಸ್ ಇದು. ಅಪ್ಪ, ನಾನು ಹಿಂಗೆ ಕಂಡಿಡ್ಕೊಂಡೆ ಅಂದರೆ ಅವನು ಕೋಗಿಲೆ ಅನ್ನಲ್ಲ, ಇದು ಆಡ್ತೈತೆ. ಅದ್ರಲ್ಲಿ ನನಗೆ ಗೊತ್ತು. ಫಸ್ಟ್ ನನಗೂ ಇಲ್ಲಿ ಕೋಳಿ, ಇಲ್ಲಿ ಕೋಗಿಲೆ ಇದು ಬಂದಿದ್ನಲ್ಲ, ಕೂಗೋ ಕೋಳಿಗೆ ಅಂದ್ಕೊಂಡೆ. ಬಟ್ ಆಮೇಲೆ ಗೊತ್ತಾಯಿತು. ಕುಹು ಕುಹು ಕೋಗಿಲೆ ಹಾಡಿದೆ ಏನಂತೀಯ, ನನಗೂ ಅಷ್ಟೇ ಗೊತ್ತಿರೋದು ಲಿರಿಕ್ಸು. ಹೆಂಗೋ ಹಾಡು ಕಂಡಿಡ್ಕೊಂಡು ಅಷ್ಟಾದರೂ ಕಲ್ತ್ಕೊಂಡಿದ್ದೀನಿ. ಏನೋ ಒಂದು ಬಂದಿರೋ ಸಾಂಗು ಒಂದು ಲೈನ್ ಗೊತ್ತು ನನಗೆ. 5th ಸಾಂಗು. ಸೊ ನೋಡೋಣ 5th ಸಾಂಗ್ ಏನು ಬರೀತಾನೆ ಅಂದ್ಬಿಟ್ಟು. ಹೌದೇರ ಅದ್ಮೇಲೆ ಇವಾಗ ನಾವೊಂದು ಬಿಗ್ ಬಾಸ್ ಕಳಿಸ್ಬೋದು ಅನ್ಸುತ್ತೆ. ಟಾಸ್ಕ್ ಎಲ್ಲ ಡಿಸೈನ್ ಮಾಡಿ ಅಲೈನ್ ಮಾಡಿ ಕೊಟ್ಬಿಡ್ತಾನೆ. ಇನ್ನೂ 2 ಸಾಂಗ್ಸ್ ಇದೆ, ನೋಡೋಣ ಯಾವ ಥರ ಏನಾಗುತ್ತೆ ಅಂತೆಲ್ಲ. ಏನೋ ಇವಾಗಂತೂ ಭೂತಗಳೇ ಬಿಡಿಸ್ತಾವನೆ. 3ರಲ್ಲಿ ಕೋಳಿ ಏನೇನೋ ಬಿಡಿಸ್ತಾ, 5ರಲ್ಲಿ ಭೂತಕ್ಕೆ ಬಂದ್ಬಿಟ್ಟವ್ನು ಡೈರೆಕ್ಟು. ನೋಡೋಣ ಇದ್ರಲ್ಲಿ ಏನು ಬರುತ್ತೆ ಅಂದ್ಬಿಟ್ಟು. ಏನು ಬರೀತಾವನೆ ನೋಡಬೇಕು. ಅದಷ್ಟು ಬೇಗ ಬರೀತಾನೆ ಒಂದೊಂದು ಸಾಂಗ್. ಇಮ್ಯಾಜಿನ್ ಮಾಡ್ಕೊಂಡು ನೋಡಿ ನೀವೇ ಹೆಂಗೆ ಬರೀತಾನೆ. ಬೇಗ ಬರೀತಾನಪ್ಪ. ನನಗೆ ನಾನು ಅವನ ಜಾಗದಲ್ಲಿ ಅವ್ನು ಈ ಜಾಗದಲ್ಲಿ ಇದ್ದಿದ್ರು ನಾನೇ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಿದ್ದೆ ಹೆಂಗೆ ಬರಿಬೇಕಂತ. ಸಖತ್ತಾಗಿ ಬರೀತಾವ್ ನೋಡ. ನಮ್ಮ ಅಪ್ಪನ ಫೋನ್ ಬೇಡಿಕೆ ಬೇರೆ. ಆಯ್ತಾ ಆಯ್ತಾ. ಸೊ 5th ಸಾಂಗ್ ರೆಡಿ ಇದೆ ಫೈನಲಿ. ಏನೋ ಹಿಂಗೆ ಬರ್ದವನೆ, ಹಾರ್ಟು ಏನೋ ಏಲಿಯನ್ ಭೂತ ಪಿಶಾಚಿಗಳು ಬರ್ದವನೆ, ಏನೋ ಗೊತ್ತಾಯ್ತಲ್ಲ. ಇದೆರಡು ಬೊಂಬೆನಾ? ಬೊಂಬೆ ಹಾರ್ಟ್ ಇಟ್ಕೊಂತಿದ್ದೆ. ಇದೆರಡು ಮನುಷ್ಯ. ಈಗ ಪ್ರೀತಿ ಮನಸ್ಸಿಂದ ಸುದೀಪ್ ಸರ್ದು
ಇಬ್ರು ಮನುಷ್ಯರು ಎರಡು ಪ್ರೀತಿ, ಒಂದೇ ಹೃದಯ ಎರಡು ಪ್ರೀತಿ, ಅದಾ ಒಂದೇ ಹೃದಯ ಎರಡು ಪ್ರೀತಿ, ಒಂದು ಹೃದಯ ಮತ್ತೊಂದು ಮಿಡಿತ, ಒಂದು ಭಾಷೆ ಮತ್ತು ಇನ್ಯಾವುದೂ. ಎರಡು ಸರಿ ಪ್ರೀತಿ ಪ್ರೀತಿ ಬರುತ್ತಾ? ಪ್ರೀತಿ ಪ್ರೀತಿ ಅದು ಪುನೀತ್ ಸರ್ದು. ಫಸ್ಟ್ ಒನ್ ಮನುಷ್ಯನೇನೆ, ಪ್ರೀತಿ ಮನುಷ್ಯ ಪ್ರೀತಿ. ಮನುಷ್ಯ ಪ್ರೀತಿ ಮನಸ್ಸಿಂದ ಗೊತ್ತಾಗ್ತಾನೆ. ಯಾವುದು? ನನ್ನ ಹೃದಯ ಓ, ಇದೆರಡು ಕೈ ಇಲ್ಲಿ ಇಟ್ಕೊಂಡಿರೋದು ನನ್ನ ಹೃದಯ ಇಟ್ಟು ಅನ್ನೋ ಸಮಯ, ನನಗೆ ತಲೆ ಹೋಯ್ತು ಸಮಯ. ಲಾಸ್ಟ್ ಸಾಂಗ್ ಒಂದು ಸಾಂಗ್ ಕೊಡೋಣ, ನೋಡೋಣ. ಯಪ್ಪ, ನಿಂಗೆ ನಿಜವಾಗ್ಲೂ ಕಂಡಿಡಿಯೋಕ್ಕಾಗಲ್ಲ. ಎರಡು ಮನುಷ್ಯನ ಬರ್ಬಿಟ್ಟು ಅವನೇ ಸೆಂಟ್ರಲ್ ಎರಡು ಹಾರ್ಟ್ ಇಕ್ಕೊಂಡು ಗೈಸ್. ಅದು ನಾನು ಮನುಷ್ಯ ಅನ್ಕೊಂಡು ಮನುಷ್ಯ ಹೃದಯ ಏನೇನೋ ಯೋಚನೆ ಮಾಡ್ತಿದ್ದೀನಿ, ಬಟ್ ಆದರೂ ನನ್ನ ಕೈಲಾಗಲಿಲ್ಲ. ಲಾಸ್ಟ್ ಸಾಂಗ್ ಆ್ಯಂಡ್ ದ ಫೈನಲ್ ಸಾಂಗ್, ನೋಡೋಣ ಹೆಂಗೆ ಬರೀತಾನೆ ಅಂತ. ಲಾಸ್ಟ್ ಸಾಂಗ್, ಓಕೆನಾ? ಸೊ ಎಸ್, ನೋಡೋಣ ಫೈನಲ್ ಸಾಂಗು ಏನು ಬರೀತಾನೆ ಏನು ಎತ್ತ ಅಂತ ನೋಡೋಣ. ಬಟ್ ಆಲ್ಮೋಸ್ಟ್ ಆಲ್ 5 ಸಾಂಗ್ಸಲ್ಲಿ ನಾನು ಕಂಡಿಡ್ದಿರೋದು 3 ಸಾಂಗ್ಸು, 2 ಸಾಂಗ್ಸ್ ನಾನು ಕಂಡಿಡ್ದಿಲ್ಲ, ಅವನೇ ಹೇಳಿರೋದು. ನಾನು ನಿಜವಾಗ್ಲೂ ಕಂಡುಹಿಡಿಯೋಕ್ಕಾಗಲಿಲ್ಲ, ತುಂಬ ಎಫರ್ಟ್ಸ್ ಹಾಕಿದೆ, ಬಟ್ ಕಂಡುಹಿಡಿಯೋಕ್ಕಾಗಲಿಲ್ಲ. ಬಟ್ ಈ ಚಾಲೆಂಜ್ ಹಾಕೋಕ್ಕೂ ಮುಂಚೆ ನಾನು ಅನ್ಕೊತಿದ್ದೆ, ಲೈಕ್ ಇವನಿಗೆ ಜಸ್ಟ್ ನಾನು ಇಷ್ಟೇ ಹೇಳಿದ್ದು, ಅರೆ ನೀನು ಸಾಂಗ್ಸ್ ನೋಡಿರ್ತೀಯಲ್ಲ, ಇವಾಗ ರೀಸೆಂಟಾಗಿ ನೀನು ಯಾವ್ಯಾವ್ದೆಲ್ಲ ಸಾಂಗ್ಸ್ ನೋಡಿರ್ತೀಯ, ಅದನ್ನು ನೀನು ಡಯಾಗ್ರಾಮ್ಸ್ ರೂಪದಲ್ಲಿ ಬರೀ, ಅದನ್ನು ನಾನು ಕಂಡುಹಿಡಿತೀನಿ, ಅದೇ ಚಾಲೆಂಜು ಅಂತ ಹೇಳ್ಬಿಟ್ಟು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಬಟ್ ಅವ್ನು ಇಷ್ಟರ ಮಟ್ಟಿಗೆ ಬರೀತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ತುಂಬ ಖುಷಿ ಆಯಿತು, ಸಖತ್ತಾಗಿ ಬರೆದವನೇ. ಇದು ಬಂದು ಲಾಸ್ಟ್ ಡಯಾಗ್ರಾಮ್, ಲಾಸ್ಟ್ ಸಾಂಗ್ ಕಂಡುಹಿಡಿಬೇಕು. ನೋಡೋಣ ಹೆಂಗೆ ಕಂಡುಹಿಡಿತೀವಿ ಏನು ಅಂತ. ಆಯಿತಾ? ಸೊ ದ ಫೈನಲ್ ಡಯಾಗ್ರಾಮ್. ಬಟ್ ನಾನು ವಿಡಿಯೋ ಅಪ್ಲೋಡ್ ಮಾಡುವಾಗ ಫಸ್ಟ್ ಯಾವುದು, ಸೆಕೆಂಡ್ ಯಾವ್ದು, ಥರ್ಡ್ ಯಾವ್ದು ಹಾಕಿರ್ತೀನಿ ನನಗೆ ಗೊತ್ತಿಲ್ಲ ಗೈಸ್. ಬಟ್ ನೋಡಿ, ಒಟ್ಟಿನಲ್ಲಿ 6 ಸಾಂಗ್ಸ್ ಇದೆ. 6 ಸಾಂಗ್ಸಲ್ಲಿ ಯಾವ್ದು ಹಿಂದೆ ಮುಂದೆ ಹಾಕ್ಬೋದು ನಾನು. ಇದು ಆರೋ ಮಾರ್ಕು, ಇದು ಫಸ್ಟ್ ಬಾಕ್ಸ್ ಸೆಕೆಂಡ್ ಬಾಕ್ಸ್ ಏನೋ ಬಿಡಿಸಿದಾನೆ. ಸೆಂಟ್ರಲ್ ಇರೋದು ಆರೋ ಮಾರ್ಕು. ಏನು ಇದು ಬಿಡಿಸಿರೋದು? ಬೊಂಬೆ. ಇದು ನೋಡ್ತಿರೋದು ಫಸ್ಟ್ ಒನ್ನು ಹೂವದ್ದು, ಸೆಕೆಂಡ್ ಒನ್ನು ಆರೋ ಮಾರ್ಕ್ ಬರುತ್ತೆ ಡೈರೆಕ್ಷನ್ನು, ಥರ್ಡ್ ಒನ್ನು ಗೊಂಬೆ ನೋಡ್ತಿರೋದು ಕಣ್ಣು ಮುಚ್ಕೊಂಡ್ರೆ. ಹಲೋ, ಇದು ಬರೀ ಪಾಸ್ ತಗೊಳೋದ್ರಲ್ಲೇ ಅವನೇ ಕೈ ಸೋತೋಗ್ಬಿಡ್ಲಿ ಅಂತ. ಹೂವ, ರೋಜಾ, ಕಣ್ಣನು ಮುಚ್ಚಿ ನನ್ನ ಎಲ್ಲಿಯೂ ಬಿಟ್ಟರೂನು ಕಂಡಿಲ್ಲ. ಅಯ್ಯೋ, ಏನೇನೋ ಲಿರಿಕ್ಸ್ ನಾನೇ ಹುಡುಕ್ತಾ ಇದ್ದೀನಿ. ಹೂ, ಬಾಣ, ಆ್ಯರೋ ಕನ್ನಡ, ಇಂಗ್ಲೀಷಲ್ಲಿ ಬರ್ದೇನೆ, ಕನ್ನಡದಲ್ಲಿ ಟ್ರಾನ್ಸ್ಲೇಟಾ? ಬಾಣ, ಹೂವಿನ ಬಾಣದಂತೆ ಯಾರಿಗೂ ಕಾರಣದಂತೆ. ಓ, ಇದು ವೈರಲ್ ಆಗಿತ್ತು ಗೈಸ್ ಈ ಸಾಂಗ್, ರೀಲ್ಸ್ ಎಲ್ಲ ಇಡೀ ಬರ್ತಿರೋ ತನ್ನ ಟ್ಯಾಲೆಂಟ್ ಉಪಯೋಗಿಸಿ ಆಡೋನೆ. ಇದು ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ, ಅವ್ರಿಗೆ ಒಂದು ಹಾಡಿದ್ಲಲ್ಲ ಹೂವಿನ ಬಾಣದಂತೆ ಅಂತ ಆ ಸಾಂಗ್. ಇದು ಹೂವ ಬರ್ದವನೆ, ಸೆಂಟ್ರಲ್ ಡೈರೆಕ್ಷನ್ ಬಂದು ಇದು ಬರ್ದವನೆ. ಬಟ್ ಎಸ್, ಇದಾಗಿತ್ತು 6 ಸಾಂಗ್ಸು. 6 ಸಾಂಗ್ಸಲ್ಲಿ ನಾನು 4 ಕಂಡಿಡ್ದಿದ್ದೀನಿ, ಇನ್ನು 2 ಸೋತಿದ್ದೀನಿ. ಸೊ ಈ ಚಾಲೆಂಜಲ್ಲಿ ಆಲ್ಮೋಸ್ಟ್ ಇಬ್ಬರು ಸೋತ್ಬಿಟ್ಟಿದ್ದೀವಿ ಗೈಸ್. ಬಟ್ ಆದಷ್ಟು ವಿ ಮೇಡ್ ಅನ್ ಎಫರ್ಟ್, ಸ್ವಲ್ಪ ಎಂಟರ್ಟೈನ್ ಮಾಡೋಣ ಅಂದ್ಬಿಟ್ಟು ಹಾಗೆ ಕೂತಿದ್ವಿ. ನಾನು ಹಾಗೆ ಒಂದೊಂದು ಸುಮ್ಮನೆ ಒಂದು ಟಾಸ್ಕ್ ಥರ ಕೊಟ್ಟಿದ್ದು, ಇಬ್ಬರು ಚಾಲೆಂಜ್ ಹಾಕ್ಕೊಳ್ಳೋಣ, ನೀನು ಯಾವ್ಯಾವ ಸಾಂಗ್ಸ್ ನೋಡಿದ್ದೆ ಅದು ಇಮೇಜ್ ಡ್ರಾ ಮಾಡು ನನಗೆ ಹೇಳು ಅಂದ್ಬಿಟ್ಟು. ಸೊ ಹಾಗೆ ಜಸ್ಟ್ ಒಂದು ಫನ್ ಆಗಿತ್ತು ಈ ವ್ಲಾಗು. ಹೋಪ್ ಯು ಆಲ್ ಗೈಸ್ ಲೈಕ್ ಇಟ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಅದ್ಮೈ ಪಾಪ ಅವನು ಕರೆದಿದ ತಕ್ಷಣ ಬಂದು ಸ್ಕೂಲು ಹೋಮ್ವರ್ಕ್ಸ್ ಎಲ್ಲ ಬಿಟ್ಟು ಬರ್ದು ಪಾಪ ಹೇಳ್ದ. ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ, ಮತ್ತು ನನ್ನ ಪ್ರತಿ ವಿಡಿಯೋದಲ್ಲೂ ವಿಡಿಯೋ ಮಾಡೋಂಥ ವಿಡಿಯೋಗ್ರಾಫರ್ಗೆ ತುಂಬ ಹೃದಯದ ಧನ್ಯವಾದಗಳು. ಪಾಪ ಅವ್ರು ಟೈಮ್ ಕೊಟ್ಟು ಮಾಡ್ತಾರೆ.
ಸೊ ಈ ವ್ಲಾಗ್ ಇಷ್ಟ ಆಗಿತ್ತು. ಐ ಥಿಂಕ್ ಲೈಕ್ ನಿಮ್ಗೆಲ್ಲರಿಗೂ ಸ್ವಲ್ಪ ಆದರೂ ಖುಷಿ ಆಗಿರುತ್ತೆ ಅಂತ ಅನ್ಕೊತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ನೀವೆಲ್ಲರೂ ಏನು ಮಾಡಬೇಕು ಅಂತ ಗೊತ್ತೇ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹೇಗೆ ಅನಿಸ್ತು, ಯಾವ ಸಾಂಗ್ ನಿಮಗೆ ಕಂಡುಹಿಡಿಯೋಕ್ಕೆ ಇಷ್ಟ ಆಯಿತು ನಂತರನೇ, ಅಥವಾ ನೀವು ಇಮೇಜ್ ನೋಡಿದ ತಕ್ಷಣ ಕಂಡುಹಿಡಿದ್ರೆ ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಎಲ್ಲರೂ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಟು ಆಲ್ ದ ಪೀಪಲ್ ಅರೌಂಡ್ ಯು. ನಿಮ್ಮ ಭೇಟಿ ನೆಕ್ಸ್ಟ್ ವ್ಲಾಗಲ್ಲಿ ಆಗೋವರೆಗೂ ಖುಷಿಯಾಗಿರಿ, ಚೆನ್ನಾಗಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋಸ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಮತ್ತು ತುಂಬ ಜನ ವಿಡಿಯೋಸ್ ನೋಡ್ತಿರೋರೆಲ್ಲರೂ ಆದಷ್ಟು ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ವಿಡಿಯೋಸ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಥ್ಯಾಂಕ್ ಯು ಸೋ ಮಚ್.